ಈಗ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ. ಜಿ ಯೋಜನೆ ವಿರುದ್ಧ ಖಂಡನಾ ನಿರ್ಣಯಕ್ಕೆ ಸರ್ಕಾರ ಅಧಿವೇಶನವನ್ನು ಕರೆದಿದೆ. ಆದರೆ ಅಧಿವೇಶನದಲ್ಲಿ ಅಬಕಾರಿ ಇಲಾಖೆ ಹಗರಣ ಇವತ್ತು ಕಡೆಗೂ ಪ್ರತಿಪಕ್ಷಗಳು ಅದನ್ನು ದೊಡ್ಡ ಮಟ್ಟದಲ್ಲಿ ಪ್ರಸ್ತಾಪ ಮಾಡಿ ಸರ್ಕಾರದ ಮೇಲೆ ಹೋರಾಟಕ್ಕೆ ಮುಂದಾಗಿದ್ದಾರೆ. ಸಚಿವ RB ತಿಮ್ಮಾಪುರ ಅವರು ರಾಜೀನಾಮೆ ಆಗ್ರಹಿಸಿ ಇನ್ನು ಒಂದು ದಿವಸ ಮಾತ್ರ ಸದನ ಬಾಕಿ ಇರುವಾಗ ಇವತ್ತು ಅಹೋರಾತ್ರಿ ಧರಣಿಗೆ ಕುಳಿತಿದ್ದಾರೆ. ತಿಮ್ಮಾಪುರ ಅವರನ್ನು ಮಂತ್ರಿ ಸ್ಥಾನದಿಂದ ವಜಾ ಮಾಡಬೇಕು ಅಂತ ಪಟ್ಟು ಹಿಡಿದು ಕಲಾಪದಲ್ಲಿ ಕುಳಿತಿದ್ದಾರೆ. ಸದನದಲ್ಲಿ ಇಡೀ ದಿನ ಏನೆಲ್ಲ ಪ್ರಹಸನಗಳು ನಡೆದವು ಅನ್ನೋದರ ಕಂಪ್ಲೀಟ್ ವರದಿಯನ್ನು ನಿಮಗೆ ತೋರಿಸ್ತೀವಿ. ಭ್ರಷ್ಟಾಚಾರದ ಕೂಪಾಗಿರುವಂತ A1 ಇಲಾಖೆ, ಅಬಕಾರಿ ಇಲಾಖೆ. ಭ್ರಷ್ಟಾಚಾರದ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಸಿದ್ಧರಿಲ್ಲ ಅಷ್ಟೇ. ಯಾರು ನಿಮ್ಮ ಮಾತು ಕೇಳಲ್ಲ, ಅವ್ರನ್ನ ಹೊರಗಡೆ ಹಾಕಿ. ಹೈಕಮಾಂಡ್ಗೆ ತೃಪ್ತಿಪಡಿಸಬೇಕಾಗಿದೆ. ಒಂದೆಡೆ ಪ್ರತಿಪಕ್ಷಗಳ ತೀವ್ರ ವಿರೋಧ, ಮತ್ತೊಂದೆಡೆ ಸದನದಲ್ಲಿ ಖಂಡನಾ ನಿರ್ಣಯ ಮಂಡಿಸಲು ಸರ್ಕಾರದ ಬಿಗಿಪಟ್ಟು. ಇದರೊಂದಿಗೆ ಇವತ್ತಿನ ವಿಧಾನಸಭೆ ಕಲಾಪ ಕಾವೇರಿತ್ತು. ಅಧಿವೇಶನದ ಕಡೆಯ 2 ದಿನಗಳಲ್ಲಿ ಚರ್ಚಿಸುವ ಉದ್ದೇಶದಿಂದ ಮಹಾತ್ಮ ಗಾಂಧೀಜಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಹೆಸರು ಬದಲಿಸಿದ್ದನ್ನ ವಿರೋಧಿಸಿ ವಿಧಾನಸಭೆಯಲ್ಲಿ ಖಂಡನಾ ನಿರ್ಣಯ ಮಂಡಿಸಲು ಸಿಎಂ ಮುಂದಾದರು. ಆದರೆ ಅದಕ್ಕೂ ಮೊದಲು ಅಬಕಾರಿ ಹಗರಣದ ಆರೋಪ ಚರ್ಚೆ ಆಗಬೇಕು ಎಂದು ಪ್ರತಿಪಕ್ಷಗಳು ಬಿಗಿಪಟ್ಟು ಹಿಡಿದಿದ್ದರಿಂದ ಇವತ್ತಿನ ಕಲಾಪದಲ್ಲಿ ಮೊದಲು ಅದರ ಬಗ್ಗೆಯೇ ಚರ್ಚೆ ಶುರುವಾಯಿತು. ಅಧಿವೇಶನ ಶುರುವಾಗಿ 1 ವಾರ ಕಳೆದರೂ ಅಬಕಾರಿ ಹಗರಣವನ್ನ ಬಹಳ ಸೀರಿಯಸ್ ಆಗಿ ತೆಗೆದುಕೊಳ್ಳದ ಪ್ರತಿಪಕ್ಷ ಬಿಜೆಪಿ ಅಧಿವೇಶನದಲ್ಲಿ ನಾವು ಇದರ ಬಗ್ಗೆ ಪ್ರಸ್ತಾಪಿಸಿದ್ದೆವು ಎಂದು ದಾಖಲೆಗೆ ಸೇರಿಸಲೋ ಏನೋ ಎಂಬಂತೆ ಈ ವಿಷಯ ಪ್ರಸ್ತಾಪಿಸಿ ಸರ್ಕಾರದ ವಿರುದ್ಧ ಮುಗಿಬಿದ್ರು. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಭ್ರಷ್ಟಾಚಾರದ ಕೂಪಾಗಿರುವಂತ A1 ಇಲಾಖೆ ನಂಬರ್ 1, ಅಪರಾಧಿ ನಂಬರ್ 1 ಅಂತಿರಲ್ಲ, ಅಪರಾಧಿ ನಂಬರ್ 1 ಇಲಾಖೆ ಅಬಕಾರಿ ಇಲಾಖೆ. ನಾವೆಲ್ಲರೂ ಸಭೆ ಸೇರಿ ದೆಹಲಿಗೆ ತೆರಳಿ ಲೋಕಸಭಾ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರಿಗೆ ಖುದ್ದಾಗಿ ದೂರು ಕೊಟ್ಟು ನಿಮ್ಮ ಪಕ್ಷದ ಸರ್ಕಾರದ ಮರ್ಯಾದೆ ಉಳಿಸಿಕೊಳ್ಳಿ ಸ್ವಾಮಿ ಎಂದು ಕೇಳಿಕೊಳ್ಳಲಿದ್ದೇವೆ. ಗುರುಸ್ವಾಮಿ ಅವರು ರಾಹುಲ್ ಗಾಂಧಿ ಅವರಿಗೆ ದೂರು ಹೋಗಿರೋದು ಸಿಎಂ ಸ್ನೇಹಿತ ಗುರುಸ್ವಾಮಿ ಅವರಿಂದಲೇ ಅಂತ ಅಶೋಕ್ ಆರೋಪಿಸಿದ್ರು. ಹಗರಣದ ಬಗ್ಗೆ ಗೊತ್ತಿಲ್ಲ, ಆದ್ರೆ ಗುರುಸ್ವಾಮಿ ನನಗೆ ಗೊತ್ತು ಅಂತ ಸಿಎಂ ಕೂಡ ಸದನದಲ್ಲೇ ಸ್ಪಷ್ಟನೆ ಕೊಟ್ರು. ಮದ್ಯ ಮಾರಾಟಗಾರರ ಸಂಘದ ಅಧ್ಯಕ್ಷ ಹೇಳಿಕೆ, ಸಂಘದ ಅಧ್ಯಕ್ಷ ಗುರುಮೂರ್ತಿ, ಗುರುಸ್ವಾಮಿ, ನೋಡಿ ನೀವು ಬರಲಿ ಅಂತಾನೆ ನಾನು ಹೇಳಿದೆ. ವರ್ಣಾ ಕ್ಷೇತ್ರದವನು, ನಮ್ಮ ಪಂಚಾಯತಿ ಪಕ್ಕದವನು. ನಾನು ತಾಲೂಕಾ ಬೋರ್ಡ್ ಮೆಂಬರ್ ಆಗಿದ್ದಾಗ ಅವನು ಚೇರ್ಮನ್ ಆಗಿದ್ದ, ಅವನು ಈಗ ಅಧ್ಯಕ್ಷ. ಇದಾದ ನಂತರ ಸದನದಲ್ಲಿ ಪ್ರತಿಪಕ್ಷ ನಾಯಕ ಅಶೋಕ್ ಪೆನ್ ಡ್ರೈವ್ಗಳನ್ನು ಪ್ರದರ್ಶಿಸಿ ಇದರಲ್ಲಿ ಹಗರಣಕ್ಕೆ ಸಂಬಂಧಿಸಿದ ಆಡಿಯೋಗಳಿವೆ ಎಂದರು. ಅಷ್ಟೇ ಅಲ್ಲದೆ ಮದ್ಯ ಮಾರಾಟಗಾರರು ಈಗಾಗಲೇ ಲೋಕಾಯುಕ್ತಕ್ಕೆ ಹಾಗೂ ರಾಜ್ಯಪಾಲರಿಗೆ ದೂರು ಕೊಟ್ಟಿದ್ದಾರೆ, ಸಿಎಂಗೂ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ರಾಜ್ಯದಲ್ಲಿ ಅಬಕಾರಿ ಸಚಿವರು ತಿಂಗಳಿಗೆ 21 ಕೋಟಿಯ ರೀತಿಯಲ್ಲಿ ವರ್ಷಕ್ಕೆ 252 ಕೋಟಿ ರೂಪಾಯಿ ವಸೂಲಿ ಮಾಡುತ್ತಿದ್ದಾರೆ ಅಂತ ನೇರವಾಗಿ ಆರೋಪಿಸಿದ್ರು. ಅವನು ಕಂಪ್ಲೇಂಟ್ ಅಲ್ಲಿ ಹೇಳಿದ್ದಾನೆ, ಲೋಕಾಯುಕ್ತ, ಮುಖ್ಯಮಂತ್ರಿ, ರಾಜಭವನ ಎಲ್ಲರಿಗೂ ಕೊಟ್ಟಿರೋ ಕಂಪ್ಲೇಂಟ್ ಹೇಳಿದ್ದಾನೆ. ಮಂತ್ಲಿ 10ರಿಂದ 15 ಸಾವಿರ ಅಂತ ಲೆಕ್ಕ ಹಾಕಿದ್ದಾರೆ. ಪ್ರತಿ ತಿಂಗಳು 10ರಿಂದ 15 ಸಾವಿರ, 14 ಸಾವಿರಕ್ಕೆ ಲೆಕ್ಕ ಹಾಕಿದ್ದೀನಿ. 14 ಸಾವಿರ ಇಂಟು 15 ಸಾವಿರ, ತಿಂಗಳಿಗೆ 15 ಸಾವಿರ ಕೊಡಬೇಕು. ಒಂದೊಂದು ವೈನ್ ಸ್ಟೋರು, ಬಾರ್ಗಳು, ಇನ್ನೂ ರೇಟ್ ಜಾಸ್ತಿ ಇದೆ, ಕೆಲವೆಲ್ಲ ದೊಡ್ಡ ಇದೆ, ಅದಕ್ಕಿನ್ನೂ ಜಾಸ್ತಿ ಕೊಡ್ತಾರೆ, 25 ಸಾವಿರ 30 ಸಾವಿರ. ಆವ್ರೇಜ್ 21 ಕೋಟಿ ಆಯಿತು ತಿಂಗಳಿಗೆ. ವರ್ಷಕ್ಕೆ ಎಷ್ಟಾಯಿತು? 252 ಕೋಟಿ ಆಯಿತು. ಯಾರು ಕೊಡ್ತಾರೆ? ಯಾವ ಮಂತ್ರಿಗೆ ಬರ್ತದೆ? 252 ಕೋಟಿ ಮಂತ್ಲಿ. ಇದನ್ನ ಎಲ್ಲರೂ ಒಪ್ತಾರೆ, ಮಂತ್ಲಿ ಕೊಡೋದು ಫಿಕ್ಸ್. ಅದು ಇಷ್ಟೆಲ್ಲ ಸಾಕ್ಷಿಗಳಿದ್ದರೂ ಈ ಹಗರಣದ ಬಗ್ಗೆ ಯಾಕೆ ತನಿಖೆಗೆ ಕೊಟ್ಟಿಲ್ಲ ಎಂದು ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡ್ರು. ಬಿಜೆಪಿಯವರು ಹೀಗೆ ನಿರಂತರ ವಾಗ್ದಾಳಿ ಮುಂದುವರಿಸುತ್ತಿದ್ದಂತೆ ಸಿಎಂ ಸಿದ್ದರಾಮಯ್ಯ ಕೆರಳಿ ಕೆಂಡವಾಗಿದ್ರು. ಎಷ್ಟು ಹೊತ್ತು ಅಬಕಾರಿ ಇಲಾಖೆ ಬಗ್ಗೆ ಮಾತಾಡ್ತೀರಾ?
ಕೂತ್ಕೊಳ್ಳಿ, ನಾನು ಮನ್ರೇಗಾ ವಿಚಾರದಲ್ಲಿ ನಿರ್ಣಯ ಮಂಡನೆ ಮಾಡಬೇಕು ಎಂದು ಪ್ರತಿಪಕ್ಷದ ವಿರುದ್ಧ ರೋಷಾವೇಶ ಪ್ರದರ್ಶಿಸಲು ಮುಂದಾದ್ರು. ವೆರಿ ಸಾರಿ, ಇದು ಸೆಷನ್ ಕರೆದಿರತಕ್ಕಂಥದ್ದು ವಿಶೇಷ ಅಧಿವೇಶನ. ಇದು ಒಂದ್ ಗಂಟೆ ಮಾತಾಡ್ತೀವಿ ಅಂತ ಹೇಳ್ದವರು 2 ಗಂಟೆ ಮಾತಾಡಿದ್ರು. ಸಿಎಂ ಬಿಜೆಪಿ ನಾಯಕರ ಜಗಳದಲ್ಲಿ ಸ್ಪೀಕರ್ ಖಾದರ್ ಸುಸ್ತಾಗಿ ಹೋದ್ರು. ಯಾರೊಬ್ರೂ ಸುಮ್ಮನಾಗಲಿಲ್ಲ. ಇದರ ನಡುವೆ ಬೇಕೇ ಬೇಕು, ರಾಜೀನಾಮೆ ಬೇಕು ಅಂತ ಬಿಜೆಪಿಯವರು ಪಟ್ಟು ಹಿಡಿದ್ರು. ಆಗ ಸಿಎಂ ನಿಮ್ಮ ಮಾತು ಕೇಳದಿದ್ರೆ ಹೊರಗೆ ಹಾಕಿ ಅಂತ ಸ್ಪೀಕರ್ಗೆ ಮನವಿ ಮಾಡಿದ್ರು. ಯಾರು ನಿಮ್ಮ ಮಾತು ಕೇಳಲ್ಲ ಅವ್ರನ್ನ ಹೊರಗಡೆ ಹಾಕಿ. ಸಂಜೆ ಸದನ ಮುಗಿಯೋ ಮುಂಚೆ ಅಲ್ಲ, ಸದನ ಹಂಗಲ್ಲ, ಟೈಮಿಂಗ್ ಫಿಕ್ಸ್ ಮಾಡಿ. ಮುಖ್ಯಮಂತ್ರಿಗಳ ಮಂಡನೆ ಆದ ನಂತರ ಉತ್ತರ ಕೊಡಿಸ್ತೀರಾ ಅಥವಾ ಆಮೇಲೆ ಕೊಡಿಸ್ತೀರಾ ಅಂತ ಹೇಳಿ. ಯಾವಾಗಂತ ಸಾಯಂಕಾಲ ಅಂತ ಹೇಳಿರೋದು. ಮಂತ್ರಿ ರೆಡಿ ಇದ್ದಾರೆ, ಸಾಯಂಕಾಲ ಕೊಡ್ತಾರೆ. ಯಾವಾಗ ಎಷ್ಟು ಗಂಟೆಗೆ ಸರ್? ಸಾಯಂಕಾಲ ಕೊಡ್ತಾರೆ. ಕೊಡಿಸ್ತಾರೆ. ಅಬಕಾರಿ ಸಚಿವರ ಕೈಯಲ್ಲೇ ಉತ್ತರ ಕೊಡಿಸ್ತೀವಿ ಅಂದಮೇಲೆ ಬಿಜೆಪಿಯವರು ಸುಮ್ಮನಾದ್ರು. ಸಿಎಂ ಸಿದ್ದರಾಮಯ್ಯನವರು ಮನ್ರೇಗಾ ಯೋಜನೆ ಹೆಸರು ಬದಲಿಸಿ ಜಿ ತಂದಿದ್ದಕ್ಕೆ ಖಂಡನಾ ನಿರ್ಣಯ ಮಂಡಿಸಿದ್ರು. ಆಮೇಲೆ ಊಟಕ್ಕೆ ಬ್ರೇಕ್ ಕೊಟ್ಟು ಮತ್ತೆ ಅರ್ಧ ಗಂಟೆ ಬಳಿಕ ಅಧಿವೇಶನ ನಡೆಯಿತು. ಆಗ ಅಬಕಾರಿ ಹಗರಣ ಬಿಟ್ಟು ಮನ್ರೇಗಾ ವಿಷಯದಲ್ಲಿ ಸರ್ಕಾರ ಪ್ರತಿಪಕ್ಷದವರ ಮಧ್ಯೆ ಜಗಳ ನಡೆಯಿತು. ಬಡವರ ಅನ್ನ ಕಸಿದುಕೊಂಡ ಯೋಜನೆ ಅಂತ ಸಿಎಂ ಹೇಳಿದ್ರು. ಅದಕ್ಕೆ ಬಿಜೆಪಿಯವರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ರು. ಇಲ್ಲಿ ವ್ಯಂಗ್ಯ ಮಾತುಗಳನ್ನು ಹಾಕಿದ್ದೇವೆ. ಅನ್ನ ಕಸಿದುಕೊಂಡು ಉಳ್ಳವರನ್ನು ಇನ್ನಷ್ಟು ಶ್ರೀಮಂತರಾಗಿ ಮಾಡುವಂತ ಯೋಜನೆ ಅಂತ ಹೆಸರಿಸ್ತೀರಿ. ಈಗ ವಿರೋಧ ಮಾಡಬೇಕು ಅಂತ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಮೇಲ್ಗಡೆಯವರೆಲ್ಲ ನೋಡ್ತಾ ಇದ್ದಾರೆ. ಮೇಲ್ಗಡೆಯವ್ರನ್ನ ತೃಪ್ತಿ ಮಾಡಕ್ಕೋಸ್ಕರವಾಗಿ ಈ ತರ ಎಲ್ಲ ಅಡ್ಡಿಪಡಿಸ್ತಕ್ಕಂಥದ್ದು ಇದೆಯಲ್ಲ, ಇವ್ರನ್ನೆಲ್ಲ ಹೊರಗಾಕ್ಬಿಟ್ಟು ಮಾಡ್ಬೇಕಾಗುತ್ತೆ. ನಾವು ಹೈಕಮಾಂಡಿನ ಹೊರಗಾಕ್ಬಿಟ್ಟು ಮಾಡಬೇಕಾಗುತ್ತೆ. ಹೈಕಮಾಂಡ್ಗೆ ತೃಪ್ತಿಪಡಿಸಬೇಕಾಗಿದೆ. ಪ್ರತಿಪಕ್ಷ ಸದಸ್ಯರ ವಿರೋಧದ ನಡುವೆಯೂ ಖಂಡನಾ ನಿರ್ಣಯ ಮಂಡಿಸಲು ಅನುಮತಿ ನೀಡಿದ್ರು ಸ್ಪೀಕರ್. ಗಲಾಟೆ ಜೋರಾಯಿತು. ಸದನವನ್ನ ಮುಂದೂಡಿಕೆ ಮಾಡಿದ ಸ್ಪೀಕರ್ ಎಲ್ಲರನ್ನೂ ಕಚೇರಿಗೆ ಕರೆಸಿಕೊಂಡು ಸಂಧಾನಕ್ಕೆ ಪ್ರಯತ್ನಿಸಿದ್ರು. ವಿಬಿ ಜಿ ವಿರುದ್ಧ ಚರ್ಚೆಗೆ ಸಹಕಾರ ಕೊಡುವಂತೆ ಮನವಿನೂ ಮಾಡಿದ್ರು. ಮತ್ತೆ ಸಂಜೆ ವಿಧಾನಸಭೆ ಅಧಿವೇಶನ ಶುರುವಾಯಿತು. ಸಿಎಂ ಮನ್ರೇಗಾ ವಿಷಯದಲ್ಲಿ ಸುದೀರ್ಘವಾಗಿ ಮಾತಾಡಿದ್ರು. ಮನ್ರೇಗಾ ವಿಷಯದಲ್ಲಿ ಬಿಜೆಪಿಯವರನ್ನ ಸರಿಯಾಗೇ ಛೇಡಿಸಿದ್ರು ಸಿಎಂ. ಇದಾದ ಮೇಲೆ ಬಿಜೆಪಿಯವರು ಅಬಕಾರಿ ಹಗರಣವನ್ನ ಮತ್ತೆ ಕೆಣಕಿದ್ರು. ಆಗ ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ ಸದನಕ್ಕೆ ಉತ್ತರ ಕೊಟ್ರು. ಬಿಜೆಪಿ ಅವಧಿಯಲ್ಲೂ ಸಚಿವ ಗೋಪಾಲಯ್ಯ ಮೇಲೆ ಆರೋಪ ಇತ್ತು. ಶಶಿಕಲಾ ಜೊಲ್ಲೆ, ಬಿಸಿ ಪಾಟೀಲ್, ಆರ್ ಅಶೋಕ್ ಹೆಸರು ಬೇರೆ ಬೇರೆ ಹಗರಣದಲ್ಲಿತ್ತು. ರಾಜೀನಾಮೆ ಕೊಟ್ರಾ ಅಂತ ಕಾಲೆಳೆದ್ರು. ಗೋಪಾಲಯ್ಯ ಅವರು ಇದ್ದಾಗ ಏನಾಯ್ತು, ಅವ್ರಿದ್ದಾಗ ಸೆಲಿನಾ ಅನ್ನಕ್ಕಿನ ಲೋಕಾಯುಕ್ತರು ಕ್ಯಾಚ್ ಮಾಡ್ತಾರೆ. ಎಷ್ಟು ತಗೊಂಡು 5 ಲಕ್ಷ ಎಲ್ಲಿ ಕೊಡ್ತೀಯಾ? ನಾನು ಅಬಕಾರಿ ಮಂತ್ರಿ ಕೊಡ್ತೀನಿ. ರಾಜೀನಾಮೆ ಕೊಟ್ಟ ಅಧ್ಯಕ್ಷರವರು. ಶಶಿಕಲಾ ಜೊಲ್ಲೆ ಮೇಡಮ್ ಮೊಟ್ಟೆ ಹಗರಣ ಎಷ್ಟು ಮಂದಿ ರಾಜೀನಾಮೆ ಕೊಟ್ಟ? ಅವ್ರನ್ನೇ ಕಿಟ್ಕೊಂಡಿದ್ರಿ. ಬಿಸಿ ಪಾಟೀಲ್ರು ಪ್ರತಿ ನೌಕರಿಂದ ಹಣ ವಸೂಲಿ ಅಂತೇಳಿ ಬತ್ತು, ಪೇಪರ್ ಟಿ ಬತ್ತು, ರಾಜೀನಾಮೆ ಕೊಡಿಸಿದ್ರ. ನಮ್ಮ ಇವ್ರ ಮೇಲೇನೆ ಇತ್ತು. ಅಶೋಕ್ ನಮ್ಮ ವಿರೋಧ ಪಕ್ಷದ ನಾಯಕರು ಹಿರಿಯರಾದಂಥ ಅವರಲ್ಲಿನೂ ಇತ್ತು. ತಿಮ್ಮಾಪುರ ಹಾಕಿದ ಪ್ರಶ್ನೆಗಳಿಗೆ ಬಿಜೆಪಿಯವರಿಂದ ಸಿಕ್ಕ ಉತ್ತರ ಮಾತ್ರ ಅಷ್ಟಕ್ಕಷ್ಟೇ. ಆದರೂ ತಿಮ್ಮಾಪುರ ರಾಜೀನಾಮೆಗೆ ಪಟ್ಟು ಹಿಡಿದಿರುವ ಬಿಜೆಪಿಯವರು ಸದನದಲ್ಲೇ ಅಹೋರಾತ್ರಿ ಪ್ರತಿಭಟನೆಗೆ ತೀರ್ಮಾನಿಸಿದ್ದಾರೆ. ಬಿಜೆಪಿಯವರಿಗೆ ಜೆಡಿಎಸ್ ಕೂಡ ಸಾಥ್ ಕೊಟ್ಟಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.